ನಾಯಕನಹಟ್ಟಿ ಸಮೀಪದ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ದೊರೆಗಳಹಟ್ಟಿಯಲ್ಲಿ ಮಂಗಳವಾರ ಶ್ರೀ ಚೌಡೇಶ್ವರ ದೇವಿ ಜಾತ್ರಾ ಉತ್ಸವ ಸಂಭ್ರಮ ಸಡಗರದಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಬಂಗಾರಪ್ಪ ಮಾತನಾಡಿ, ನಮ್ಮ ದೊರೆಗಳಹಟ್ಟಿ ಹಿಂದೆ ಪಾಳೆಗಾರರು ಆಳ್ವಿಕೆ ಮಾಡಿದಂತಹ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರ ದೇವಿ ಹಲವು ಪವಾಡಗಳ ಹಾಗೂ ಮಹಿಮೆಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಶ್ರೀ ಚೌಡೇಶ್ವರ ದೇವಿ ಜಾತ್ರೆ ಸುತ್ತಮುತ್ತಲ ಗ್ರಾಮಗಳ ಆರಾಧ್ಯ ದೇವತೆಯಾಗಿದ್ದಾಳೆ. ಇನ್ನು ಶ್ರೀ ಚೌಡೇಶ್ವರ ದೇವಿಯ ಜಾತ್ರೆಯನ್ನು ಗ್ರಾಮಸ್ಥರು ಪ್ರತಿ ವರ್ಷವೂ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಬುಡಕಟ್ಟು ಸಂಸ್ಕೃತಿಯ ಗ್ರಾಮದಲ್ಲಿ ಇಂದಿಗೂ ಅನಾವರಣಗೊಳ್ಳಲಿದೆ ಎಂದರು. ಇದು ಹಿಂದೆ ಪಾಳೆಗಾರರ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ನಮ್ಮ ನಾಯಕನಹಟ್ಟಿ ಬುಡಕಟ್ಟು ಜನಾಂಗದ ಹಿಂದಿನ ಮಲ್ಲಪ್ಪ ನಾಯಕ ವಂಶಸ್ಥರ ಆಳಿರ್ತಕ್ಕಂಥ ಒಂದು ಪಾಳೆಗಾರರ ಇದು ಒಂದು ಹಟ್ಟಿ. ಇದು ಇಲ್ಲಿ ಈ ಚೌಡೇಶ್ವರ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ವರ್ಷಕ್ಕೊಂದ್ಸರಿ ಇಲ್ಲಿ ಆಚರಣೆ ಮಾಡ್ಕೊಂತ ಬಂದಿರತಕ್ಕಂಥ ಒಂದು ಹಟ್ಟಿ ಇದು. ಅದೇ ರೀತಿಯಾಗಿ ಪ್ರತಿ ವರ್ಷನೂ ಅಗ್ನಿಕುಂಡ ಮತ್ತು ಇನ್ನು ಸಕಲ ಈ ಬಿರುದಾವಳಿಗಳೊಂದಿಗೆ ಈ ದೇವಿಯನ್ನು ತಗೊಂಡೋಗಿ ಅಲ್ಲಿ ಕೆಂಡಾರ್ಚನೆ ಮಾಡಿ ಕೂಡಿಸುವಂಥ ಒಂದು ಕಾರ್ಯಕ್ರಮ ವರ್ಷ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಹಟ್ಟಿಯ ಜನಗಳು. ನಂತರ ಇದೇ ವೇಳೆ ಪಿಟಿ ಕಾರ್ತಿಕ್ ಪಾಳೆಗಾರ್ ಮಾತನಾಡಿ, ಪೂರ್ವಜರ ಕಾಲದಿಂದಲೂ ಇಲ್ಲಿ ಬುಡಕಟ್ಟು ಸಂಸ್ಕೃತಿಯ ಆಚಾರ ವಿಚಾರಗಳು ಇನ್ನೂ ಶ್ರೀಮಂತವಾಗಿರಿಸಲು ಶ್ರೀ ಚೌಡೇಶ್ವರ ದೇವಿ ಕಾರಣ. ಪ್ರತಿ ವರ್ಷವೂ ನಮ್ಮ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರ ದೇವಿಯ ಅಗ್ನಿಕುಂಡೋತ್ಸವ ನಡೆಯುತ್ತದೆ. ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಈ ಒಂದು ಜಾತ್ರೆಯಲ್ಲಿ ಆಗಮಿಸುತ್ತಿರುವುದು ತುಂಬಾ ಸಂತೋಷದ ವಿಷಯ. ಶ್ರೀ ಚೌಡೇಶ್ವರ ದೇವಿ ಆಶೀರ್ವಾದ ಸದಾ ಈ ಗ್ರಾಮದ ಜನರ ಮೇಲೆ ಮತ್ತು ಸುತ್ತಮುತ್ತಲ ಹಳ್ಳಿಯ ಜನರ ಮೇಲೆ ಇರಲಿ ಎಂದು ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊರಗಹಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ. ಅಂದರೆ ಈ ಬುಡಕಟ್ಟು ಸಂಸ್ಕೃತಿನ ಇಲ್ಲಿ ಯಾವಾಗಲೂ ಉಳಿಸ್ಕೊಂಡು ಬಂದಿದ್ದಾರೆ. ಅಂದರೆ ಊರಿನ ಜನತೆ ಹಾಗೂ ಸುತ್ತಮುತ್ತ ಏನು ನೆಲೆಸಿದ್ದಾರೆ ಎಲ್ಲರೂ ಈ ದೇವಿಯ ಒಂದು ಅಗ್ನಿಕುಂಡ ಮಹೋತ್ಸವಕ್ಕೆ ಬಂದು ಎಲ್ಲ ವೈಭವದಿಂದ ಮಾಡ್ತಾರೆ. ಮತ್ತು ಈ ಬಾರಿ ವಿಶೇಷತೆ ಏನಪ್ಪ ಅಂತಂದರೆ ಈ ದೇವಿಯ ಚೌಡೇಶ್ವರಿ ದೇವಿಯ ಮುಖಪದ್ಮವನ್ನು ಹೊಸದಾಗಿ ಈ ದೊರಗಹಟ್ಟಿ ಗ್ರಾಮಸ್ಥರು ಅದನ್ನು ನಿರ್ಮಾಣ ಮಾಡಿಸಿದ್ದಾರೆ. ಹೊಸದಾಗಿ ಅದನ್ನ ರಚನೆ ಮಾಡಿಸಿ ಈ ಮುಖಪದ್ಮವನ್ನು ಪೂಜೆ ಅಭಿಷೇಕ ಮಾಡೋದರ ಮುಖಾಂತರ ದೇವಿಯ ಮುಖಪದ್ಮವನ್ನು ಅಲಂಕರಿಸಿದ್ದಾರೆ. ಇದು ಒಂದು ವಿಶೇಷತೆ. ಮತ್ತು ಇಲ್ಲಿ ಬುಡಕಟ್ಟು ಸಂಸ್ಕೃತಿನ ಸುಮಾರು ವರ್ಷಗಳಿಂದ ಇಲ್ಲಿ ಕಾಪಾಡ್ಕೊಂತ ಬಂದಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಹಾಗೂ ಎಲ್ಲ ಕಡೆಯಿಂದನೂ ಈ ದೇವಿಯ ಒಂದು ಈ ಮಹೋತ್ಸವಕ್ಕೆ ಬಂದು ಇಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು.